ಇವಳು ನನ್ನ ಮಗಳಲ್ಲ, ನಿಮ್ ಸೊಸೆ. ನೀವೇನ್ ತೀರ್ಮಾನ ತಗೋತೀರೋ ನಿಮ್ಮಿಷ್ಟ. ಹೊಟ್ಟೆ ಉರಿಸ್ತಾ ಇದೆಯಾ? ಮಾತಾಡೋ. ಯಾರ್ ನಿನ್ನ ಹೊಡೆದವರು? ಹೇಳು ಹೇಳು, ಯಾರ್ ನಿನ್ನ ಹೊಡೆದಿದ್ದಾರೆ ಅಂತ ನನಗೆ ಗೊತ್ತು. ಬಾರ್ಲ ಅಮ್ಮರು ತೋರ್ಸೋಣ, ಬಾರೋ. ಅವ್ವ ನೋಡ್ರವ್ವ, ಏನು ಅರಿಯತ್ ನನ್ ಕಂದನ್ನ ಹೆಂಗ್ ಹೊಡೆದವ್ರೆ ಅಂತ. ನನ್ಗೆಲ್ಲ ಗೊತ್ತು. ಮಗನ್ನ ಕರ್ಕೊಂಡು ಈ ಮನೆ ಬಿಟ್ಟು, ಅಲ್ಲ ಈ ಊರ್ನೇ ಬಿಟ್ಟು ಹೊರಟೋಗು. ನಮ್ಮ ಯಜಮಾನ್ರಿಗೆ ಗೊತ್ತಾಗೋಕ್ ಮುಂಚೆ ಬೇಗ ಹೊರಟೋಗಿ. ಅವ್ರಿಗೆ ಗೊತ್ತಾದ್ರೆ ಮದುವೆ ಚಪ್ಪರದಲ್ಲಿ ಹೆಣ ಬೀಳುತ್ತೆ. ಚಪ್ಲಿನ ಕಾಲ್ನಲ್ಲಿ ಮೆಟ್ಕೋಬೇಕು. ಗೊತ್ತಿಲ್ದೆ ತುಂಬಾ ಚೆನ್ನಾಗಿದೆ ಅಂತ ತಲೆ ಮೇಲೆ ಇಟ್ಕೊಂಡ್ಬಿಟ್ವಿ. ತಲೆ ಮೇಲೆ ಇಟ್ಕೊಂಡು ಮಾತ್ರಕ್ಕೆ ಅದು ಕಿರೀಟ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಚಪ್ಲಿ ತಾನು ಚಪ್ಲಿ ಅನ್ನೋದನ್ನ ಮರಿಬಾರ್ದು. ಪ್ರತಿಯೊಬ್ರು ಅವ್ರವ್ರ ಯೋಗ್ಯತೆನ ತಿಳ್ಕೊಂಡ್ ಬಾಳ್ಬೇಕು. ಸಲಿಗೆ ಸಿಗತ್ತೆ ಅಂತ ಹೆಗಲು ಹತ್ತಿ ಕೂತ್ಕೋಬಾರ್ದು. ಹಾವಿಗೆ ಹಾಲಿರಿದ್ರು ಅದು ವಿಷ ಕಕ್ಕತ್ತೆ ಅನ್ನೋದು ಸತ್ಯನೇ. ನಿನ್ನ ಮಗನ್ನ ನನ್ನ ಮಗ ಅಂತ ತಿಳ್ಕೊಂಡು ಅವನಿಗೆ ನನ್ನೆದೆ ಹಾಲನ್ನ ಕುಡಿಸ್ದೆ. ಆದ್ರೆ ಅವನ ಎಂಜಲ ಹಾಲನ್ನ ಕುಡಿದು ಬೆಳೆದ ನನ್ನ ಮಗನಿಗೆ ದ್ರೋಹ ಮಾಡ್ತಿದ್ದಾನೆ. ತಾಯಿ ಗರ್ಭದಲ್ಲಿರೋವಾಗ್ಲೇ ಸುಧಾನ ಈ ಮನೆ ಸೊಸೆ ಅಂತ ತೀರ್ಮಾನ ಮಾಡಿದೀವಿ. ಅದನ್ನ ಯಾರಿಂದಲೂ ಬದಲಾಯಿಸೋಕ್ ಸಾಧ್ಯ ಇಲ್ಲ. ಆಡ್ತಿದ್ದಿ ಜಾಗದಲ್ಲಿ ನೀರೇ ಬತ್ತೋಯ್ತು. ಆದ್ರೆ ನಿನ್ ಮನ್ಸಲ್ಲ ಸೇವಂತಿ ನೆನಪು ಇನ್ನೂ ಬತ್ತಿಲ್ವಲ್ಲೋ. ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ಲಿಲ್ಲ ಕಣೋ. ಇವತ್ತು ಮನೆಯಿಂದ ಬಂದವನು ಅವತ್ತೇ ಬಂದಿದ್ರೆ ಸೇವಂತಿ ಜೊತೆ ನಿನ್ ಮದ್ವೆ ಆಗ್ತಿತ್ತು, ಮಕ್ಕಳ ಮರಿನೂ ಆಗ್ತಿದ್ವು. ಅದನ್ನ ನೋಡ್ಕೊಂಡು ನಾನ್ ಸಂತೋಷವಾಗಿರ್ತಿದ್ದೆ. ಅವತ್ತು ಕತ್ತೆ ಹಿಡ್ದ ಆಚೆ ನೂಕುದ್ರು ಬರ್ದೇ ಇದ್ದವನು ಇವತ್ತು ಹೇಳ್ತಿದ್ದಂಗೆ ಬಂದ್ಬಿಟ್ಟಿಯಲ್ಲೋ. ನೀನ್ ಮಾತ್ ನಿಲ್ಸಿದ್ದೀನಾನೆ ನಾನು ಉಸಿರಾಡೋದನ್ನೇ ನಿಲ್ಸ್ಬಿಡ್ತಿದ್ದೆ. ನಾನ್ ಸತ್ ಹೋದ್ರೆ ನೀನ್ ತಬ್ಲಿ ಆಗ್ಬಿಡ್ತೀಯ ಅಂತ ನನ್ ಜೀವನ ಬೇಗ ಹಿಡ್ಕೊಂಡ್ ಬದುಕಿದ್ದೀನಿ. ನನ್ ಬಗ್ಗೆ ನೀನು ಯೋಚನೆ ಮಾಡಲ್ವೇನೋ. ತಾಯಿಗ್ ಸಂತೋಷ ಸಿಗೋದು ಮಗು ಅಮ್ಮ ಅಂತ ಕರೆದಾಗ ಮಾತ್ರ. ಆ ಭಾಗ್ಯ ನನಗ್ ಸಿಗ್ದಿದ್ಮೇಲೆ ನಾನ್ ಯಾಕೆ ಬದುಕಿರ್ಬೇಕು? ಮಾತಾಡು, ಬಾಯ್ ತೆಗೆದು ಒಂದೇ ಒಂದ್ಸಲ ಅಮ್ಮ ಅಂತ ಹೋಗೋ. ಆಮೇಲೆ ನಾನು ಸತ್ತಾದ್ರೂ ಪರವಾಗಿಲ್ಲ.
ಆರ್ತಿನ ಪುಟ್ಟರಾಜು ತಾನೇ ಬೆಳಗ್ಬೇಕು. ಕರೀರಿ ಅವನ್ನ. ಅವನು ಎಲ್ಲಿನ ಯಜಮಾನ್ರೆ? ತಾಯಿ ಮಗ ಇಬ್ರು ಊರ್ ಬಿಟ್ಟು ಹೋಗ್ತಾ ಇದ್ರು. ಪುಟ್ಟರಾಜು, ಹೋಗ್ಲಿ ಹೋಗ್ಲಿ ಬಿಡಕ್ಕ, ಆ ಬಡ್ಡಿ ಮಗ ಬದುಕಿದ್ದಾನೆ. ನೋಡ್ಕೊಂಡು ನಿಂತಿದ್ಯಾ? ಹೋಗವನ್ನ ಒದ್ದವನ್ನ ಕಾಪಾಡು. ಏನು ಅನ್ನ ಹಾಕಿದ ಯಜಮಾನನ ಮೇಲೆ ಕೈ ಮಾಡಬಾರ್ದು ಅಂತನ? ನನ್ ಮಗಳನ್ನ ಕೊಂದಿದ್ದು ಅವನೇ, ನಿನ್ ಸೇವಂತಿನ ಕೊಂದಿದ್ದು ಅವನೇ. ಅವತ್ತು ನನ್ನ ಮಗಳು ನನಗೆ ಊಟ ತಗೊಂಡ್ಬರ್ತಿದ್ಲು. ನನಗೆ ಬೇಗ ಊಟ ಕೊಟ್ಟು ನಿನ್ನ ಹತ್ರ ವಾಪಸ್ ಬರ್ಬೇಕು ಅಂತ ಆತಾತ್ರವಾಗಿ ಬರ್ತಿದ್ಲು. ದಾರಿಯಲ್ಲಿ ಅಡ್ಡ ನಿಂತಿದ್ದ ಕಿರಾತಕಂತರ ಮಹೇಶ. ಅವನಿಗೆ ಬಹಳ ದಿವಸಗಳಿಂದ ಸೇವಂತಿ ಮೇಲೆ ಕಣ್ಣಿತ್ತು. ಅವಳು ನಿನ್ನ ಪ್ರೀತಿ ಮಾಡ್ತಿದ್ದು ಅವನಿಗೆ ಇಷ್ಟ ಇರಲಿಲ್ಲ. ಹೇಗಾದ್ರೂ ಮಾಡಿ ಅವಳು ಶೀಲನ ಹಾಳು ಮಾಡ್ಬೇಕು ಅಂತ ಸಮಯ ಕಾಯ್ತಿದ್ದ. ಅವತ್ತು ಅವಳು ಒಬ್ಳೆ ಬರ್ತಿದ್ದಾಗ ಅವಳನ್ನ ಬಲಾತ್ಕಾರ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟ. ಅಷ್ಟೊತ್ತಿಗೆ ನಾನಲ್ಲಿ ಬರ್ತಿದ್ದೆ. ನನ್ನ ನೋಡಿದ್ಮೇಲೆ ಅವಳನ್ನ ಬಾವಿಗೆ ತಳ್ಬಿಟ್ಟ.
ಬೇಡ ಕಣ್ಲ. ಗೊತ್ತು ಮಗ, ನಂಗೆಲ್ಲ ಗೊತ್ತಾಯ್ತು. ಇವನಿಂತ ನೀಚ ಕೆಲಸ ಮಾಡಿರ್ತಾನೆ ಅಂತ ನಂಗೆ ತಿಳಿದೇ ಹೋಯ್ತು. ಇಂಥ ಮಗನ ಜನ್ಮ ಕೊಟ್ಟಿದ್ದಕ್ಕೆ ನಾನು ನಿನ್ ಮುಂದೆ ತಲೆ ತಗ್ಗಿಸ್ತೀನಿ ಕಣ್ಲ. ಬಿಡವ ಗೌಡ್ರೆ, ನಿಮ್ಗೆ ನಿಜವಾಗ್ಲೂ ಇವನ್ ಮೇಲೆ ಪ್ರೀತಿ ಇತ್ತು ಅಂದ್ರೆ ಇವ್ರಿಬ್ರಿಗೂ ಮದುವೆ ಮಾಡ್ಸಿ. ಮಗ ಅನ್ನೋದು ಮಾತಲ್ಲಿದ್ರೆ ಸಾಲದು, ಮನ್ಸಲ್ಲಿರ್ಬೇಕು. ಬೋರೇಗೌಡ, ಮತ್ತೆ ಮದುವೆ ಮಾಡ್ಸಿ. ಯಾಕ್ಲ ನನ್ ಮುಖ ನೋಡ್ತಾ ಇದ್ಯಾ? ನಿರ್ಧಾರ ತಗೋಬೇಕಾದವನು ನೀನಲ್ವೇನ? ಇದೆಲ್ಲ ಹಿಂಗನ್ಬಿಟ್ಟೆ. ಯಾವತ್ತು ನನ್ನ ಮಗಳು ಈ ಊರ್ನ ಮಣ್ಣು ತೊಳೆದ್ಲೋ ಆವತ್ತೇ ಅವಳನ್ನ ನಿನ್ಗೆ ಒಪ್ಪಿಸ್ಬಿಟ್ಟೆ. ನೀನ್ ಏನ್ ನಿರ್ಧಾರ ತಗೊಂಡ್ರು ನನಗ್ ಸಂತೋಷನೇ ಕಣ್ಲ. ಬಟ್ಟೆ ಬದಲಾಯಿಸ್ಕೊಂಡು ಮದುವೆ ಚಪ್ರಿಗೆ ಬಂದ್ರು. ಪುಟ್ಟು, ಏ ಪುಟ್ಟರಾಜು, ಪುಟ್ಟರಾಜು, ಏ ಪುಟ್ಟ. ನನಗೆ ಗೊತ್ತು, ನನ್ನ ಮಗಳನ್ನ ಮರೆತು ಬೇರೆ ಹುಡುಗಿನ ಮದುವೆ ಆಗೋಕೆ ನಿನಗೆ ತುಂಬಾ ಕಷ್ಟ ಆಗುತ್ತೆ. ನನ್ನ ಕಣ್ಣೆದುರಿಗೆ ನನ್ನ ಮಗಳು ಸತ್ತೋದ್ಲು. ಆ ಗಾಬರಿಯಲ್ಲಿ ನನ್ಗೇನಾಯ್ತೋ ನನಗೆ ಗೊತ್ತಿಲ್ಲ. ಜ್ಞಾನ ಬಂದಾಗ ನಾನು ಜೈಲಲ್ಲಿದ್ದೆ. ನಾನು ಆಗ್ಲೇ ಸಾಯ್ಬೇಕು ಅನ್ಕೊಂಡಿದ್ದೆ. ಅದೇ ಅವಳ ನೆನಪಲ್ಲಿ ನೀನು ಕೊರಗ್ತಾ ಇದೆ ಅಂತ ಗೊತ್ತಾಯ್ತು. ನಿನ್ ನೋಡೋಕೋಸ್ಕರ ಬಂದೆ. ಆಗ ಗೊತ್ತಾಯ್ತು ಈ ನನ್ನ ಮಗನಿಗೆ ಮದುವೆ ಅಂತ. ನನ್ನ ಮಗಳನ್ ಕೊಂತವನಿಗೆ ಮದ್ವೆನ ತಿಥಿ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೆ. ಆಗ ಈ ಹುಡುಗಿ ಬಂದು ನಡೆದಿದ್ದೆಲ್ಲ ನನ್ನ ಹತ್ರ ತಿಳ್ಕೊಂಡ್ಲು. ಅವನ್ ಪ್ರಾಣಕ್ಕೇನು ಆಗ್ಬಾರ್ದು ಅಂತ ಒತ್ತಾಯದಿಂದ ಭಾಷೆ ತಗೊಂಡ್ಲು. ಇವನ್ನ ಮದುವೆ ಆಗ್ಬೇಕು ಅಂತ ಮದುವೆ ಮನೆಗೆ ಬಂದಿರೋ ಈ ಹುಡುಗಿ ನಿನ್ನ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿರೋದು ಆಶ್ಚರ್ಯನೇ. ಆದ್ರೆ ಅದ್ರಾಗ ಒಂದು ಅರ್ಥ ಐತೆ ಮಗ. ನಾನ್ ಪ್ರೀತಿಯಿಂದ ಸಾಕಿದ್ ನನ್ನ ಮಗಳು ಸತ್ತೋದು. ಆದ್ರೆ ಇವತ್ತಿಂದ ಇವಳೇ ನನ್ನ ಮಗಳು. ನಿನಗೆ ನಿಜವಾಗ್ಲೂ ನನ್ನ ಮಗಳ ಮೇಲೆ ಪ್ರೀತಿ ಇದ್ರೆ ನೀನು ಇವಳ ಮದುವೆ ಆಗ್ಲೇಬೇಕು. ಯಾಕೋ ಅಷ್ಟೊಂದು ಹಠ ಮಾಡ್ತಾ ಇದ್ಯಾ? ಒಪ್ಕೊಳ್ಳೋ. ಅದನ್ನ ತೆಗಿಬೇಡ. ಅದ್ಯಾವ್ರೇ ನಿಮ್ಮಿಬ್ಬರನ್ನ ಸೇರಿಸ್ಬಿಟ್ಟ. ಇನ್ಯಾರು ನಿಮ್ಮನ್ನ ಬೇರೆ ಮಾಡಕ್ಕಾಗಕ್ಕಿಲ್ಲ. ಒಟ್ಟು ಆ ದೇವ್ರ ತೀರ್ಪಿನ ಮುಂದೆ ಮನುಷ್ಯನ್ ತೀರ್ಪು ಏನಿದ್ರು ಸೊನ್ನೆ ಕಣ್ಮಗ, ಸೊನ್ನೆ.